ಹೌ ಕರಿಯರ್ಸ್ ಆರ್ ಚೇಂಜಿಂಗ್ ಇನ್ ದ ನೆಕ್ಸ್ಟ್ 10 years. ಮುಂದಿನ 10 ವರ್ಷದಾಗ ವೃತ್ತಿ ಹೆಂಗ್ ಬದಲಾಗ್ತದ. ಇವತ್ತು ನಾವು ಮಾತಾಡೋದು ಬಹಳ ಮುಖ್ಯ ವಿಷಯದ ಬಗ್ಗೆ. ನಾವು ಈ ವಿಷಯನ ಇವತ್ತೇ ತಿಳ್ಕೊಂಡ್ರೆ ಮುಂದೆ ನಮ್ಮ ಲೈಫ್ ಹೆಂಗಿರಬೇಕು, ನಾವು ಯಾವ ವೃತ್ತಿಯನ್ನು ಆರಿಸ್ಕೋಬೇಕು ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತದೆ. ಅದೇನಂದ್ರೆ ಮುಂದಿನ 10 ವರ್ಷದಾಗ ನಮ್ಮ ಕರಿಯರ್ ಲೋಕ ಹೆಂಗ್ ಬದಲಾಗ್ತದ. ನೀವು ಯಾರೇ ಆಗಿರ್ಲಿ, ವಿದ್ಯಾರ್ಥಿ ಇರ್ಬೋದು, ಕೆಲಸ ಹುಡುಕಾಡ್ತಾ ಇರೋರು ಇರ್ಬೋದು, ಅಥವಾ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದವರು ಇರ್ಬೋದು. ಈ ಮಾತುಗಳು ನಿಮ್ಗ ಬಹಳ ಮುಖ್ಯ. ಯಾಕಂದ್ರೆ ನಾವು ಹಳೆ ಪದ್ಧತಿ ಒಳಗೆ ಕುತ್ಕೊಂಡು ಇಷ್ಟು ದಿವಸ ಹೆಂಗ ಕರಿಯರ್ ಇತ್ತು ಹಂಗ ಇರ್ತದಂತ ಅನ್ಕೊಂಡ್ರ ಅದು ನಮ್ ತಪ್ಪಾಗ್ತದ. ಯಾಕಂದ್ರೆ ಕರಿಯರು ಬಹಳ ಬೇಗ ಚೇಂಜ್ ಆಗ್ಕೋತ ಇರ್ತದ. ಮೊದಲ ಬದಲಾವಣೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲರಿಗೂ ಗೊತ್ತಿರೋಂಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದದ. ಆದ್ರೆ ಬಹಳಷ್ಟು ಜನ ತಿಳ್ಕೊಂಡಾರ ಅದು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಮಾತ್ರ ಇರುದಂತ ಅಥವಾ ಟೆಕ್ ಮಂದಿಗೆ ಇರುದಂತ. ಹಂಗ ಅನ್ಕೊಳ್ಳು ತಪ್ಪು ನಾವು ಮಾಡೋದು ಬೇಡ. ಯಾಕಂದ್ರ ಇದು ಎಲ್ಲಾರ ಕೆಲ್ಸದ ಮೇಲೂ ಪರಿಣಾಮ ಬೀಳ್ತದ. ಯಾರ ಕೆಲ್ಸಕ್ಕೆ ಕೂತು ಬರ್ತದ, ರಿಪೀಟ್ ಆಗಿ ಮಾಡೋ ಕೆಲಸಗಳು. ಉದಾಹರಣೆಗೆ ಡೇಟಾ ಎಂಟ್ರಿ ಮಾಡೋರು, ಲೆಕ್ಕಾಚಾರ ಮಾಡೋರು, ಸಿಂಪಲ್ ಕಸ್ಟಮರ್ ಸರ್ವಿಸ್ ಏನಿರ್ತದ ಅದು, ಇಂಥವನ್ನೆಲ್ಲ AI ರಿಪ್ಲೇಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಬ್ಯಾಂಕ್ನಾಗ ಡೇಟಾ ಎಂಟ್ರಿ ಮಾಡೋ ಕೆಲಸ, ಕಂಪ್ಯೂಟರ್ನಾಗ ಬಿಲ್ ಮಾಡೋ ಕೆಲಸ, ಫ್ಯಾಕ್ಟ್ರಿ ಒಳಗ ಒಂದೇ ಕೆಲಸ ಪದೇ ಪದೇ ಮಾಡೋದು, ಇಂಥದಕ್ಕೆಲ್ಲ AI ನ ಬಳಸ್ತಾ ಇದ್ದಾರೆ. ಈಗ AI ವಿಡಿಯೋನು ಜನರೇಟ್ ಮಾಡ್ತಾವ, ಫೋಟೋನು ಜನರೇಟ್ ಮಾಡ್ತಾವ. ನೀವು ಬರೀ ಪ್ರಾಂಪ್ಟ್ ಕೊಡ್ಬೇಕಷ್ಟ. ಇವತ್ತಿನ ನಿಮ್ ಫೋಟೋ ಹಾಕಿ 10 ವರ್ಷದ ಹಿಂದೆ ಹೆಂಗಿದ್ರಿ, ಮುಂದೆ 20 ವರ್ಷ ಆದ್ಮೇಲೆ ಹೆಂಗ್ ಆಗ್ಬಹುದು ಅದನ್ನ ನೀವು AI ಕೇಳಿದ್ರೆ ಅದು ಕರೆಕ್ಟ್ ಆಗಿ ನಿಮ್ಮ ಫೋಟೋ ಜನರೇಟ್ ಮಾಡಿ ಕೊಡ್ತದೆ. ಸೊ ಇದರರ್ಥ ಫೋಟೋಗ್ರಾಫರ್ ಕೆಲಸ ಕಡಿಮೆ ಆಗ್ತದ ಅಂತ ಹೇಳಿ, ಅಥವಾ ವಿಡಿಯೋ ಕ್ರಿಯೇಟರ್ ಏನಿರ್ತಾರ ಅವ್ರ ಕೆಲಸನೂ ಕಡಿಮೆ ಆಗ್ಬಹುದು. ಬೆಂಗಳೂರಿನಾಗ ಒಂದು ಟೆಕ್ ಕಂಪನಿ ಒಳಗ ಒಂದು ಸಾಫ್ಟ್ವೇರ್ ಬಂದದ. ಅದು ಲಕ್ಷಗಟ್ಲೆ ಗ್ರಾಹಕರ ಇಮೇಲ್ ತನ್ನಿಂದ ತಾನೇ ರಿಪ್ಲೈ ಮಾಡ್ತದಂತ, ಮನುಷ್ಯರಿಗಿಂತ ಬಹಳ ಫಾಸ್ಟ್ ಆಗಿ. ಇಮೇಲ್ ರಿಪ್ಲೈ ಮಾಡೋ 10 ಜನರ ಕೆಲಸ ಬರೀ ಒಂದು ಕಂಪ್ಯೂಟರ್ ಮಾಡ್ತದಂತ. ಎರಡನೇ ಬದಲಾವಣೆ, ಡಿಗ್ರಿಗಿಂತ ಕೌಶಲ್ಯಗಳು ಮುಖ್ಯ. ಮುಂದಿನ ದಿನದಾಗ ಬರೀ ಡಿಗ್ರಿ ಇದ್ರೆ ಸಾಕಾಗುದಿಲ್ಲ. ನಿಮ್ಮ ಹತ್ರ ಏನು ಸಾಮರ್ಥ್ಯ ಅದ, ಸ್ಕಿಲ್ಸ್ ಅದ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾವ ಕೌಶಲ್ಯ ಮುಖ್ಯ? ಕ್ರಿಟಿಕಲ್ ಥಿಂಕಿಂಗ್ ನಂತದ್ದು, ಸೃಜನಶೀಲತೆ, ಕ್ರಿಯೇಟಿವಿಟಿ, ಆಮೇಲೆ ಇಮೋಷನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿಮತ್ತೆ, ಕಮ್ಯುನಿಕೇಶನ್, ಬೇರೆ ಜೊತೆ ಮಾತಾಡೋದು, ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಸಿದ್ಧತೆ, ಇಂಥವೆಲ್ಲ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟ್. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಬರೀ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾಲೆಜ್ ಇದ್ದುಕೊಂಡು ನೀವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಡಿಜಿಟಲ್ ಮಾರ್ಕೆಟಿಂಗ್ ನಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಬಂದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್, ಜನರು ಯಾವ ತರ ವಿಚಾರ ಮಾಡ್ತಾರ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹೆಂಗ್ ಮಾಡ್ತಾವ ಅವನು ಗೊತ್ತಾಗ್ತಾ ಇರ್ಬೇಕಾಗ್ತದೆ. ಹಿಂಗಾಗಿ ಬರೀ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾಲೆಜ್ ಇಟ್ಕೊಂಡು ಅವರು ಈ ಡಿಜಿಟಲ್ ಫೀಲ್ಡ್ ನಾಗ ಇಳಿಲಿಕ್ಕೆ ಆಗುದಿಲ್ಲ. ಮೂರನೇ ಬದಲಾವಣೆ, ದೂರದಿಂದ ಕೆಲಸ ಮಾಡುದು ಅಥವಾ ರಿಮೋಟ್ ವರ್ಕ್ ಮತ್ತು ಗಿಗ್ ಎಕನಾಮಿ. ಈಗ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡುದು ಬಹಳ ಸಾಮಾನ್ಯ ಆಗಿದೆ. ಕೋವಿಡ್ ಆದ್ಮೇಲೆ ಇದು ಜಾಸ್ತಿ ಆಯ್ತು. ಮುಂದಿನ ದಿವಸದಾಗ ಇನ್ನೂ ಜಾಸ್ತಿ ಆಗ್ತದೆ. ರಿಮೋಟ್ ವರ್ಕ್ ಏನು ಅಂದ್ರೆ, ಈಗ ನೀವು ಧಾರವಾಡನಾಗ ಕುತ್ಕೊಂಡು ಬೆಂಗಳೂರಿನ ಕಂಪನಿ ಕೆಲಸ ಮಾಡಬಹುದು, ಇಲ್ಲ ಬೆಂಗಳೂರಲ್ಲಿ ಕುತ್ಕೊಂಡು ಅಮೆರಿಕಾದ ಕಂಪನಿ ಕೆಲಸ ಮಾಡಬಹುದು. ಎಲ್ಲಾರ ಮನೆಯಾಗ ವೈಫೈ ಇರ್ತದ, ಮೊಬೈಲ್ ಡೇಟಾ ಇರ್ತದ. ಹಿಂಗಾಗಿ ರಿಮೋಟ್ ವರ್ಕ್ ಬಹಳ ಈಸಿಯಾಗಿ ಸಾಧ್ಯ ಆಗ್ತದೆ. ಈ ರಿಮೋಟ್ ವರ್ಕ್ ನಿಂದ ಸ್ವಾತಂತ್ರ್ಯ ಬಹಳ ಇರ್ತದ. ಇಂಥ ಟೈಮ್ನಾಗ ಮಾಡಬೇಕು ಅಂತ ಹೇಳಿ ಬಂಧನ ಇರುವುದಿಲ್ಲ. ಆಮೇಲೆ ಆಫೀಸಿಗೆ ಹೋಗೋ ಕಷ್ಟ ಇರುವುದಿಲ್ಲ. ನಾವು Tier 2 Tier 3 ಟೌನ್ ಒಳಗೂ ಕುತ್ಕೊಂಡು ಕೆಲಸ ಮಾಡಬಹುದು. ಇಂಥದೆಲ್ಲ ನಮಗ ಬೆನಿಫಿಟ್ ಇರ್ತಾವ. ಗಿಗ್ ಎಕನಾಮಿ. ಗಿಗ್ ಎಕನಾಮಿ ಅಂದ್ರ ಈಗೀಗ ದೊಡ್ಡ ದೊಡ್ಡ ಕಂಪನಿಗಳು ಪರ್ಮನೆಂಟ್ ಕೆಲಸ ಕೊಡ್ಲಾರ್ದ ಪ್ರಾಜೆಕ್ಟ್ ಬೇಸ್ಡ್ ಕೆಲಸ ಜನರಿಗೆ ಕೊಡ್ತಾವ. ಇದ್ರೊಳಗ ಅವ್ರಿಗೆ ಫಾಯ್ದಾ ಏನು ಅಂದ್ರ, ಅವರು ಎಂಪ್ಲಾಯ್ ಗಳನ್ನ ಯಾವಾಗ್ಲೂ ತಮ್ಮ ಕಂಪನಿ ಒಳಗ ಕೂರಿಸ್ಕೊಂಡು ಸ್ಯಾಲರಿ ಕೊಡ್ಬೇಕಾಗಿಲ್ಲ. ಯಾವಾಗ ಪ್ರಾಜೆಕ್ಟ್ ಬರ್ತದ ಅವಾಗ ಮಾತ್ರ ಸ್ಪೆಷಲೈಸೇಷನ್ ಇರೋ ಜನರನ್ನ ಕರೆಸ್ತಾರ, ಅವ್ರಿಗೆ ಪ್ರಾಜೆಕ್ಟ್ ಒಪ್ಪಿಸ್ತಾರ, ಅವ್ರ ಕಡೆ ಪ್ರಾಜೆಕ್ಟ್ ಮಾಡಿಸಿ ಆಮೇಲೆ ಮತ್ತೆ ಮುಂದಿನ ಪ್ರಾಜೆಕ್ಟ್ ಗೆ ಹೋಗ್ತಾರ. ಸೊ ಇದು ಗಿಗ್ ಎಕನಾಮಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರ, ಈಗ ಬೆಂಗಳೂರು, ಮುಂಬೈ ಅಂತ ಊರಾಗ ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಉಬರ್ ಇಂಥದೆಲ್ಲ ಕೆಲಸ ಮಾಡೋರು, ಡೆಲಿವರಿ ಬಾಯ್ಸ್ ಆಯ್ತು ಅಥವಾ ಟ್ಯಾಕ್ಸಿ ಡ್ರೈವರ್ಗಳು, ಅವರೆಲ್ಲ ಆ ಕಂಪನಿ ಎಂಪ್ಲಾಯಿಗಳು ಆಗಿರುವುದಿಲ್ಲ. ಆದ್ರೆ ಅವ್ರಿಗೆ ತಮಗೆ ಯಾವಾಗ ಬೇಕೋ ಅವಾಗ ಕೆಲಸ ಮಾಡಬಹುದು. ಪಾರ್ಟ್ ಟೈಮು ಮಾಡಬಹುದು, ಫುಲ್ ಟೈಮು ಮಾಡಬಹುದು. ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿ ದುಡ್ಡು ಗಳಿಸುವಂತ ವ್ಯವಸ್ಥೆ ಇರ್ತದೆ. ಅದಕ್ಕೆ ಗಿಗ್ ಎಕನಾಮಿ ಅಂತಾರ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರ, ಗೀತಾ ಅನ್ನೋರು ಹುಬ್ಬಳ್ಳಿ ಒಳಗೆ ಕುತ್ಕೊಂಡು ಮುಂಬೈ ಮತ್ತು ಸಿಂಗಾಪುರದ ಕಂಪನಿಗಳಿಗೆ ವಿಡಿಯೋ ಎಡಿಟಿಂಗ್ ಮತ್ತು ಕಂಟೆಂಟ್ ಸ್ಟ್ರಾಟಜಿ ಅಂತ ಕೆಲಸ ಮಾಡ್ತಾರಂತ. ಅವ್ರು ಯಾವ ಆಫೀಸಿಗೂ ಹೋಗ್ಬೇಕಾಗಿಲ್ಲ. ಬರೀ ಮನಿ ಒಳಗೊಂದು ಕಂಪ್ಯೂಟರ್ ಇದ್ರೆ ಸಾಕು, ಅವ್ರಿಗೆ ಪ್ರಾಜೆಕ್ಟ್ ನಾಲೆಜ್ ಇದ್ರೆ ಸಾಕು. ಆ ಪ್ರಾಜೆಕ್ಟ್ ಗಳನ್ನ ಮುಗಿಸಿ ಅವ್ರಿಗೆ ಕಳಿಸ್ಕೊಡ್ತಾರ. ಪ್ರಾಜೆಕ್ಟ್ ಮುಗಿದ್ಮೇಲೆ ಅವ್ರಿಗೆ ದುಡ್ಡು ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಇಂಥ ನೌಕರಿ ಮುಂದಿನ ದಿನದ ಸಾಮಾನ್ಯ ಚಿತ್ರ.
4ನೇ ಬದಲಾವಣೆ ಟಿ ಶೇಪ್ಡ್ ಎಂ ಶೇಪ್ಡ್ ಕರಿಯರ್ಸ್ ಅಂತ ಹೇಳ್ತಾರ. ಟಿ ಶೇಪ್ ಅಂತಂದ್ರ ಟಿ ಒಳಗ 2 ಗೆರೆ ಇರ್ತಾವ, ಒಂದು ವರ್ಟಿಕಲ್ ಹೋಗೋದು, ಇನ್ನೊಂದು ಅಡ್ಡ ಹೋಗೋದು. ಸೊ ಮೊದ್ಲು ಬರೀ ವರ್ಟಿಕಲ್ ಹೋಗೋದಕ್ಕ ಇಂಪಾರ್ಟೆನ್ಸ್ ಕೊಡ್ತಿದ್ರು ಐ ಶೇಪ್. ಆದ್ರ ಈಗ ಟಿ ಶೇಪ್ ಬಂದು ಅದು ಅಡ್ಡಲಾಗಿ ಟ್ರಾನ್ಸ್ವರ್ಸಲ್ ಆಗಿನೂ ಬೆಳೀತದ. ಇದನ್ನ ಟಿ ಶೇಪ್ಡ್ ಬೆಳವಣಿಗೆ ಅಂತಾರ. ಅದೇ ರೀತಿ ಎಂ ಶೇಪ್ ಬೆಳವಣಿಗೆ ಅಂದ್ರ ಒಂದಕ್ಕಿಂತ ಜಾಸ್ತಿ ಸ್ಕಿಲ್ ಗಳನ್ನ ಹೊಂದಿ, ಎಂ ಒಳಗ್ ಹೆಂಗ 4 ಕಂಬ ಇರ್ತಾವ ಆ ತರ ಬರೀ ಒಂದರಾಗ ಎಕ್ಸ್ಪರ್ಟ್ ಆಗಿರೋದನೆ ಇನ್ನು ಕೆಲವೊಂದು ಸ್ಕಿಲ್ಸ್ ಗಳನ್ನ ಜೋಡಿಸಿ ಕೆಲಸ ಮಾಡುದು. ಇದರ ಲಾಭ ಏನು ಅಂದ್ರ ಒಂದಕ್ಕಿಂತ 2 ಫೀಲ್ಡ್ ಒಳಗ ಯಾರಿಗೆ ನಾಲೆಜ್ ಇರ್ತದ ಅವ್ರಿಗೆ ಜಾಸ್ತಿ ಡಿಮ್ಯಾಂಡ್ ಇರ್ತದ. ಸಮಸ್ಯೆಗಳನ್ನ ಬೇರೆ ದೃಷ್ಟಿಯಿಂದ ನೋಡ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಇವತ್ತ ಕಂಪನಿಗಳಿಗೆ ಬರೀ ಇಂಜಿನಿಯರ್ಸ್ ಬೇಕಾಗಿಲ್ಲ, ಅವ್ರ ಇಂಜಿನಿಯರಿಂಗ್ ನಾಲೆಜ್ ಮತ್ತು ಬಿಸ್ನೆಸ್ ಸೆನ್ಸ್ ಎರಡೂ ಇದ್ರ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಇಂಥವ್ರು 2 ಡಿಪಾರ್ಟ್ಮೆಂಟ್ ಗಳ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ. 5ನೇ ಬದಲಾವಣೆ ಹೈಪರ್ ಸ್ಪೆಷಲೈಸೇಷನ್. ಸಾಮಾನ್ಯ ಜ್ಞಾನ ಒಂದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದ ಅದರ ವ್ಯಾಲ್ಯೂ ಬರ್ತಾ ಬರ್ತಾ ಕಡಿಮೆ ಆಗ್ಲಿಕ್ಕತ್ತದ. ಯಾವ್ದಾದ್ರು ಒಂದು ವಿಷಯದಾಗ ಸೂಪರ್ ಎಕ್ಸ್ಪರ್ಟ್ ಆಗಿರೋ ಮಂದಿಗೆ ಜಾಸ್ತಿ ಹಣ ಮತ್ತು ಡಿಮ್ಯಾಂಡ್. ಇದನ್ನ ಹೈಪರ್ ಸ್ಪೆಷಲೈಸೇಷನ್ ಅಂತ ಕರೀತಾರೆ. ಬರೀ ಡಾಕ್ಟರ್ ಆದ್ರೆ ಸಾಲದು, ಮಕ್ಕಳ ಡಾಕ್ಟರ್, ಅದರಲ್ಲೂ ಮಕ್ಕಳ ಹೃದಯದ ಅಪರೂಪದ ಕಾಯಿಲೆ ಅಂತ ಡಾಕ್ಟರ್ಗೆ ಸೂಪರ್ ಸ್ಪೆಷಲೈಸ್ಡ್ ಡಾಕ್ಟರ್ ಅಂತ ಹೇಳ್ತಾರೆ. ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟ ಎಥಿಕ್ಸ್ ಬಗ್ಗೆ ಯಾರು ಸಲಹೆ ನೀಡ್ತಾರ ಅವ್ರಿಗೆ ಎಕ್ಸ್ಪರ್ಟ್ ಅಂತ ಹೇಳಿ ಕರೀತಾರ. ಹಿಂಗ ಹೈಪರ್ ಸ್ಪೆಷಲೈಸೇಷನ್ ಯಾರು ಮಾಡ್ತಾರ ಅವ್ರಿಗೆ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಫೀಲ್ಡ್ ನಾಗ ಬಹಳ ಸಣ್ಣದಾದ್ರು ಮುಂದಿನ 10 ವರ್ಷಕ್ಕೆ ಬೇಕಾಗೋ ಒಂದು ವಿಷಯವನ್ನ ಆಳವಾಗಿ ಕಲೀಲಿಕ್ಕೆ ಶುರು ಮಾಡ್ರಿ. ಆ ವಿಷಯದಾಗ ನೀವು ಮುಂದೆ ಲೀಡರ್ ಆಗ್ಬಹುದು. ಇವತ್ತು ಬರೀ ವಿಡಿಯೋ ಎಡಿಟರ್ ಬೇಕಾಗಿಲ್ಲ, ಅವರಿಗೆ ಬರೀ ಯೂಟ್ಯೂಬ್ ಶಾರ್ಟ್ಸ್, ಹೈಪರ್ ಎಂಗೇಜಿಂಗ್ ಎಡಿಟಿಂಗ್ ವಿಡಿಯೋ ಮಾಡ್ಲಿಕ್ಕೆ ಬಂದ್ರೆ ಅದ ಸೂಪರ್ ಸ್ಪೆಷಲೈಸೇಷನ್ ಆಗಿ ಅವ್ರಿಗೆ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಸಣ್ಣ ಕ್ಷೇತ್ರ ಆದ್ರೆ ಅದರ ಮೌಲ್ಯ ಜಾಸ್ತಿ. 6ನೇ ಬದಲಾವಣೆ ಇಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಮನುಷ್ಯ ಸಂಬಂಧಿ ಕೆಲಸ, ಹ್ಯೂಮನ್ ಸೆಂಟ್ರಿಕ್ ಜಾಬ್ಸ್. ಎಐ ಬಂದ್ರೂ ಕೆಲವು ಕೆಲಸಗಳನ್ನ ಅದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವು ಯಾವ ಅಂದ್ರ ಇಮೋಷನಲ್ ಇಂಟೆಲಿಜೆನ್ಸ್ ಬೇಕಾಗುವ ಕೆಲಸಗಳು. ಯಾವ ಕೆಲಸಕ್ಕೆ ಡಿಮ್ಯಾಂಡ್ ಇರ್ತದ, ಮನುಷ್ಯನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋ ಏನು ವೃತ್ತಿಗಳವ, ಕೌನ್ಸಿಲರ್ಸ್, ಸೈಕಾಲಜಿಸ್ಟ್, ನರ್ಸ್, ಡಾಕ್ಟರ್ಸ್, ಟೀಚರ್ಸ್, ಮಾನವ ಸಂಪನ್ಮೂಲ ವಿಭಾಗ, ಕ್ರಿಯೇಟಿವ್ ಆರ್ಟಿಸ್ಟ್ ಗಳು, ಇವೆಲ್ಲ ಉದಾಹರಣೆಗಳು. ಯಾಕಂದ್ರ ಎಐಗೆ ಭಾವನೆ ಇರುವುದಿಲ್ಲ. ಮನುಷ್ಯನ ಭಾವನೆ ಅರ್ಥಕೋಬೇಕು ಅಂದ್ರೆ ಅದು ಮನುಷ್ಯರಿಗೆ ಸಾಧ್ಯ. ಸೊ ಅಂತ ವೃತ್ತಿಗಳನ್ನ ಎಐಗೆ ಮಾಡ್ಲಿಕ್ಕೆ ಬರುದಿಲ್ಲ. ದೊಡ್ಡ ದೊಡ್ಡ ಕಂಪನಿ ಒಳಗ ಈಗ ಎಂಪತಿ ಟ್ರೈನರ್ಸ್ ಅಂತ ಹೇಳಿ ಒಂದು ಹೊಸ ಹುದ್ದೆ ಬಂದಾವ್. ಅದೇನಂದ್ರ ಮ್ಯಾನೇಜರ್ ಗಳಿಗೆ ತಮ್ಮ ಟೀಮ್ ಮೆಂಬರ್ಸ್ ಭಾವನೆಗಳನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕಲಿಸೋದು. ಇಂಥ ಕೆಲಸಕ್ಕೆ ಮನುಷ್ಯರೇ ಬೇಕು, ಎಐ ಬಂದ್ರ ಆಗುದಿಲ್ಲ. 7ನೇ ಬದಲಾವಣೆ ಎಥಿಕ್ಸ್ ಮತ್ತು ಪರಿಸರದ ಕಾಳಜಿ. ಮುಂದಿನ 10 ವರ್ಷದಾಗ ನಾವು ಕೆಲಸ ಮಾಡ್ಬೇಕಾದ್ರ 2 ವಿಷಯ ಬಹಳ ಮುಖ್ಯ ಆಗ್ತಾವ. ಒಂದನೇದ್ದು ಎಥಿಕ್ಸ್ ಮತ್ತು ಮೌಲ್ಯಗಳು. ನಾವು ಮಾಡೋ ಕೆಲಸದಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು. ಸುಳ್ಳು ಹೇಳಿ ಮೋಸ ಮಾಡಿ ಕೆಲಸ ಮಾಡೋ ಕಂಪನಿಗಳು ಜಾಸ್ತಿ ದಿನ ಉಳಿಯುವುದಿಲ್ಲ. ಟ್ರಾನ್ಸ್ಪರೆನ್ಸಿ ಬಹಳ ಮುಖ್ಯ. 2ನೇದ್ದು ಪರಿಸರದ ಕಾಳಜಿ, ಎನ್ವೈರನ್ಮೆಂಟಲ್ ಫೋಕಸ್. ಯಾವ ಕೆಲಸದಿಂದ ನಮ್ಮ ಭೂಮಿಗೆ ಹಾನಿ ಆಗ್ತದನೋ ಅಂತ ಕಂಪನಿಗಳು ಜಾಸ್ತಿ ದಿವಸ ಉಳಿಯುವುದಿಲ್ಲ. ಗ್ರೀನ್ ಎನರ್ಜಿ, ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಇಂಥ ಕ್ಷೇತ್ರಗಳಲ್ಲಿ ಹೊಸ ಕೆಲಸ ಹುಟ್ಕೊಳ್ತಾವ್. ಸೋಲಾರ್ ಎನರ್ಜಿ ಮಷೀನ್ ಅನ್ನ ಇನ್ಸ್ಟಾಲ್ ಮಾಡೋ ಕೆಲಸ, ವಿಂಡ್ ಮಿಲ್ಸ್, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡೋದು, ಅಥವಾ ವಾಹನಗಳನ್ನ ಇಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡೋದು, ಇಲ್ಲ ಅಲ್ಟರ್ನೇಟಿವ್ ಫ್ಯೂಯಲ್ ಅಂದ್ರೆ ಪರ್ಯಾಯ ಇಂಧನ, ಪೆಟ್ರೋಲ್ ಡೀಸೆಲ್ ಹೊರತಾಗಿ ಅದರ ಬಗ್ಗೆ ರಿಸರ್ಚ್ ಮಾಡೋದು, ಇವೆಲ್ಲ ಹೊಸ ಕೆಲಸಗಳು. ಇದಕ್ಕೆ ಕೆಲಸಗಾರರು ಬೇಕಾಗ್ತಾರ. ಸೊ ಇವೆಲ್ಲ ಬದಲಾವಣೆಗಳಿಂದ ನಾವು ಹೆದರ್ಬೇಕಾಗಿಲ್ಲ. ಅದರ ಬದ್ಲಿ ಅದಕ್ಕೆ ತಕ್ಕಂಗ ನಾವು ನಮ್ಮನ್ನ ನಾವ ತಯಾರಿ ಮಾಡ್ಕೊಂಡ್ರೆ ಮುಂದೆ ನಮ್ ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಬಹಳ ಮುಖ್ಯವಾಗಿ ನಿರಂತರವಾಗಿ ನಾವು ಕಲಿತಾ ಇರಬೇಕು. ಮೊದಲೇ ಕಾಲದಾಗ ಡಿಗ್ರಿ ಮುಗಿದ್ಮೇಲೆ ಕಲಿಯೋದು ಮುಗಿದ್ ಬಿಡ್ತಿತ್ತು. ಆಮೇಲೆ ಬರೀ ನಾವು ನೌಕರಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಹೋಗ್ತಿದ್ವಿ. ಆದ್ರೆ ಈಗ ಡಿಗ್ರಿ ಮುಗಿದ ಮೇಲೆನ ಕಲಿಕೆ ಸ್ಟಾರ್ಟ್ ಆಗ್ತದೆ. ಸೊ ನೀವು ಎಷ್ಟು ಪ್ರತಿ ದಿವಸ ಕಲಿತಾ ಹೋಗ್ತಿರೋ ಅಷ್ಟು ನಿಮ್ಗ ಮುಂದಿನ ಕರಿಯರಿಗೆ ಸಹಾಯ ಆಗ್ತದೆ. ಸೊ ನಿರಂತರ ಕಲೀರಿ, ಕೌಶಲ್ಯ ಬೆಳೆಸ್ಕೊಳ್ರಿ, ಮತ್ತೆ ಹೈಪರ್ ಸ್ಪೆಷಲೈಸೇಷನ್ ಕಡೆ ಗಮನ ಹರಿಸ್ರಿ. ಮುಂದಿನ ಜಗತ್ತು ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ಅದನ್ನ ಎದುರಿಸಲಿಕ್ಕೆ ನೀವು ಸಿದ್ಧರಾಗಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ, ಮತ್ತೆ ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.